Good afternoon, all of you. Semester 3rd, subject Retail Management, second unit Retail Developments and Formats in Retailing. Today in this video, we are going to discuss and understand about retail developments and growth in retailing. Presenter myself, Srimati Gayatri A. Sadokhi. In last video, we have seen what is organized retailing, what is unorganized retailing, what are the limitations of unorganized retailing, and meaning of organized retailer and unorganized retailer. In this video, we are going to see what are the recent developments and how the growth of retailing in globe and as well as in India. So, when we talk about retail in globe, presently retail sector is set to grow at exponential exceeding 35%. It is estimated that the current share of organized retail grow from present 2% to 20%, 25% by 2020. Significantly, it is also known of the world's largest employers, accounting for 16% US workforce. In Poland, it is 12%, while in China it is 8%, and in India it is 10%, and in Brazil it is a 6%. So, gradually it is becoming a very employable opportunity in worldwide. So, when we talk about worldwide famous retailers or successful retailers, the top 10 will be Walmart stores, Carrefour Grove, Kroger Company, The Home Depot, Royal Ahold, Metro AG, Kmart Corporation, Sears Roebuck and Company, Albertsons and Target Corporation. So, ಇದನ್ನು ನಾವು ನೋಡಿದಾಗ ಈ ಕಿರುಕುಳ ವ್ಯಾಪಾರ ಇಡೀ ಜಗತ್ತಿನೊಳಗೆ ಯಾವ ರೀತಿ ಒಂದು ಒಳ್ಳೆಯ ಉದ್ಯೋಗ ಅವಕಾಶಗಳನ್ನು ಕೊಡ್ತಾ ಇದೆ, ಅದೇ ಥರ ಆ ಒಂದು ದೇಶದ ಒಂದು ಆರ್ಥಿಕ ವ್ಯವಸ್ಥೆಗೆ ಅಭಿವೃದ್ಧಿಗೊಳ್ಳಲಿಕ್ಕೆ ಯಾವ ರೀತಿ ಸಹಾಯವನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದೇ ಥರ ನಮ್ಮೊಂದು ದೇಶದೊಳಗೆ, ನಮ್ಮ ಭಾರತ ದೇಶದೊಳಗೆ ಬಂದಾಗ ಈ ಒಂದು ರಿಟೇಲ್ ಅನ್ನುವಂಥದ್ದು ಯಾವ ರೀತಿ ಬೆಳೀತಾ ಇದೆ ಅಂದರೆ, ದ ರ್ಯಾಪಿಡ್ ಸ್ಪ್ರೆಡ್ ಆಫ್ ಆರ್ಗನೈಸ್ಡ್ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್ ಲೈಕ್ ಸೂಪರ್ ಮಾರ್ಕೆಟ್ಸ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, hyper markets, retail chains in perhaps the most vital feature of developments in retail in India in recent years. The landscape of Indian retail market is changing and rapidly growing. There are number of drivers for this change. ನಮ್ಮ ಭಾರತ ದೇಶದೊಳಗೂ ಸಹಿತ ಈ ಒಂದು ಕಿರುಕುಳ ವ್ಯಾಪಾರ ಅಥವಾ ಚಿಲ್ಲರೆ ವ್ಯಾಪಾರ ಬಹು ವೇಗವಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಇದನ್ನು ನಾವು ಸೂಪರ್ ಮಾರ್ಕೆಟ್ಸ್ಗಳನ್ನು, ಅದೇ ಥರ ಡಿಪಾರ್ಟ್ಮೆಂಟಲ್ ಸ್ಟೋರ್ಸು, ಹೈಪರ್ ಮಾರ್ಕೆಟ್ಸು, ಅದೇ ಥರ ರಿಟೇಲ್ ಚೈನ್ಗಳನ್ನು ನಾವಿಲ್ಲಿ ನಮ್ಮ ದೇಶದೊಳಗೆ ನೋಡ್ತಾ ಇದ್ದೀವಿ. ಸೊ ಇದು ಆ ಒಂದು ಅಭಿವೃದ್ಧಿಯ ದ್ಯೋತಕವಾಗಿದೆ, ಪ್ರತೀಕಗಳಾಗಿದೆ ಅಂತ ಹೇಳ್ತೀವಿ. ಸೊ ಯಾಕಪ್ಪ ಈ ರೀತಿ ಒಂದು ಅಭಿವೃದ್ಧಿಗೊಳ್ತಾ ಇದೆ, ಅದರ ಹಿನ್ನೆಲೆಯಲ್ಲಿ ಯಾವೊಂದು ಡ್ರೈವರ್ಸ್ ಅದಾವ ಅಥವಾ ಯಾವೊಂದು ಕಾರಣಗಳದಾವ ಅಂತ ನಾವು ನೋಡ್ತೀವಿ. ಸೊ ಡ್ರೈವರ್ಸ್ ಆಫ್ ಚೇಂಜ್ ಒಳಗೆ there is increased use of credit facility as many nationalized and private banks are offering variety of loans. ಸೊ ಮೊದಲೇದಾಗಿ ಈ ಒಂದು ನ್ಯಾಷನಲೈಸ್ಡ್ ಹಾಗೂ ಪ್ರೈವೇಟ್ ಬ್ಯಾಂಕ್ಸ್ಗಳನ್ನು, ಸರ್ಕಾರಿ ಹಾಗೂ ಖಾಸಗಿ ಈ ಒಂದು ಬ್ಯಾಂಕ್ ವ್ಯವಸ್ಥೆ ಏನದ ಅದು ವಿಧ ವಿಧವಾದಂಥ ಒಂದು ಲೋನ್ಗಳನ್ನು, ಉದ್ರಿ ವ್ಯವಸ್ಥೆಯನ್ನು ಕೊಡ್ತಾ ಇದೆ. ಸೊ ಅದರ ಮುಖಾಂತರ ಈ ಒಂದು ರಿಟೇಲ್ ವ್ಯಾಪಾರಕ್ಕೆ ಸಹಿತ ಅಭಿವೃದ್ಧಿ ಆಗಲಿಕ್ಕೆ ಸಹಾಯವಾಗ್ತಾ ಇದೆ ಅಂತ ಹೇಳ್ತೀವಿ. ನಾವು ನೋಡ್ತಾ ಇದ್ದೀವಿ, ನಾವು ಬಿಗ್ ಬಜಾರ್, ಡಿಮಾರ್ಟ್ ಇಂಥ ಒಂದು ಅಂಗಡಿಗಳಿಗೆ ಹೋದಾಗ ಅಲ್ಲಿ ನೀವು ವಸ್ತುಗಳನ್ನ ಕೊಂಡ್ಕೊಳ್ರಿ, ಅದಕ್ಕೆ ನೀವು SBI ಕಾರ್ಡ್ಲೆ ಪೇಮೆಂಟ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್, ನೀವು HDFC ಬ್ಯಾಂಕಿನ ಒಂದು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡಿದರೆ ಅದಕ್ಕೆ ಒಂದಿಷ್ಟು ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತ ಎಲ್ಲ ಹೇಳ್ತಿರ್ತಾರೆ. ಸೊ ಇದರ ಅರ್ಥ ಈ ಒಂದು ಉದ್ರಿ ಸೌಲಭ್ಯ ಏನು ಹೆಚ್ಚಿಗೆ ಆಗ್ತಾ ಇದೆ ಅದರಲ್ಲಿಂದು ಸಹಿತ ಒಂದು ಜನ ಹೆಚ್ಚಿಗೆ ಖರೀದಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಸೊ ಅದೇ ಥರ ವೆಹಿಕಲ್ ಲೋನು, ಪರ್ಸ್ನಲ್ ಲೋನ್ಸು, ಆಮೇಲೆ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಖರೀದಿ ಮಾಡಲಿಕ್ಕೆ ಲೋನು, ಸೊ ವಿಧ ವಿಧವಾದಂಥ ಎಲ್ಲ ಒಂದು ಈ ಲೋನ್ಗಳ ಮುಖಾಂತರ ಜನ ಹೆಚ್ಚಿಗೆ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಕಿರುಕುಳ ವ್ಯಾಪಾರ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಹೇಳ್ತೀವಿ.
Secondly, globalization is serving diverse kinds of goods and services to potential customers in domestic market as well as global market. ಗ್ಲೋಬಲೈಜೇಷನ್ ಜಾಗತೀಕರಣದಿಂದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಸ್ತು ಮತ್ತು ಸೇವೆಗಳನ್ನು ಮಾರಾಟ ಮಾಡೋದು ಬಹು ಸುಲಭವಾಗಿದೆ. ಅದರಿಂದ ನಾವು ನಮ್ಮ ಭಾರತ ದೇಶದೊಳಗೆ ಇದ್ಕೊಂಡವೇ ಸಾಕಷ್ಟು ವಿಧವಾದಂಥ ವಸ್ತು ಮತ್ತು ಸೇವೆಗಳು ಅವು ವಿದೇಶದಲ್ಲಿ ಉತ್ಪಾದನೆ ಆದರೂ ಸಹಿತ ಅದನ್ನು ನಾವು ಇಲ್ಲೇ ನಮ್ಮ ದೇಶದೊಳಗೆ ಕೊಂಡ್ಕೋಬಹುದು ಅಂತ ಹೇಳ್ತೀವಿ. ಸೊ ಇದರಿಂದ ಸಹಿತ ಈ ಒಂದು ರಿಟೇಲ್ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಆಗಿದೆ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್. ಈಗ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಅಂದರೆ ಸ್ಪೆಸಿಫಿಕ್ ಆಗಿ ದೇಶ ವಿದೇಶದ ವಸ್ತುಗಳೆಲ್ಲನೂ ಸಹಿತ ನಾವು ನಮ್ಮ ದೇಶದೊಳಗೆ ಇದ್ಕೊಂಡು ನಮಗೆ ಉಪಲಬ್ಧ ಆಗ್ತಾ ಇದೆ, ನಾವು ಅದನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇದೆ. ಚೇಂಜ್ ಇನ್ ಕನ್ಸ್ಯೂಮರ್ ಲೈಫ್ ಸ್ಟೈಲ್ ಡ್ಯೂ ಟು ಇನ್ಕ್ರೀಸ್ಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಇನ್ಕ್ರೀಸ್ಡ್ ಇನ್ಕಮ್ ಲೆವೆಲ್ಸ್. ಗ್ರಾಹಕರ ಒಂದು ಜೀವನ ಶೈಲಿಯಲ್ಲಿ ನಾವು ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಈ ಬದಲಾವಣೆಯ ಹಿನ್ನೆಲೆ ಏನಪ್ಪ ಅಂದರೆ ಹೆಚ್ಚ ಉದ್ಯೋಗಾವಕಾಶದಲ್ಲಿ ಹೆಚ್ಚಳ, ಉದ್ಯೋಗಾವಕಾಶ ಗಿಟ್ಟಿಸಿಕೊಳ್ಳುವ ಮುಖಾಂತರ ಆದಾಯದ ಒಂದು ಮಿತಿಯಲ್ಲಿ ಹೆಚ್ಚಳ. ಸೊ ಹೀಗಾಗಿ ಜನರ ಕೈಗೆ ಒಳಗೆ ದುಡ್ಡು ಅದನ್ನು ಅವರು ವಸ್ತುಗಳನ್ನು ಸೇವೆಗಳನ್ನು ಕೊಂಡ್ಕೊಳ್ಳೋಕ್ಕೆ ವಿನಿಯೋಗಿಸ್ತಾ ಇದ್ದಾರೆ. ಅರ್ಬನೈಜೇಷನ್ ಪೇವಿಂಗ್ ವೇ ಟು ಎಕ್ಸ್ಪಾಂಡಿಂಗ್ ಅರ್ಬನ್ ಮಾರ್ಕೆಟ್. ಅರ್ಬನೈಜೇಷನ್ ನಗರೀಕರಣ. ಸೊ ನಗರೀಕರಣ ಏನದೆ ಅದು ನಗರಗಳಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಹೊಂದಿರುವಂಥ ಮಾರುಕಟ್ಟೆಯನ್ನು ಉಪಲಬ್ಧ ಮಾಡಿಕೊಡ್ತಾ ಇದೆ. ಚೇಂಜ್ ಇನ್ ಸೈಕಾಲಜಿ ಆಫ್ ಇಂಡಿಯನ್ ಕಸ್ಟಮರ್ ಪ್ರೂವಿಂಗ್ ಇನ್ ಹೈಯರ್ ಡಿಸ್ಕ್ರಿಷನರಿ ಇನ್ಕಮ್. ಸೊ ಚೇಂಜ್ ಇನ್ ಸೈಕಾಲಜಿ ಆಫ್ ಇಂಡಿಯನ್ ಕಸ್ಟಮರ್ ಪ್ರೂವಿಂಗ್ ಇನ್ ಹೈಯರ್ ಡಿಸ್ಕ್ರಿಷನರಿ ಇನ್ಕಮ್. ಸೊ ಸೈಕಾಲಜಿ, ಮನೋಭಾವ, ಒಂದು ಭಾರತೀಯ ಗ್ರಾಹಕನ ಮನೋಭಾವದಲ್ಲಿ ನಾವು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ನಾವು ಭಾರತೀಯರು ಉಳಿತಾಯ ಮನೋಭಾವವನ್ನು ಹೊಂದಿದ್ವಿ. ಸೊ ಹೀಗಾಗಿ ಗಳಿಸಿರುವಂಥ ಆದಾಯದ ಬಳಕ ಬಹುತಾಂಶ ಹೆಚ್ಚಿನ ಭಾಗವನ್ನು ನಾವು ಉಳಿತಾಯ ಮಾಡ್ತಾ ಇದ್ವಿ. ಭಾಳ ಸ್ವಲ್ಪ ಅತ್ಯವಶ್ಯಕವಾಗಿರುವಂಥ ವಸ್ತುಗಳನ್ನು ಸೇವೆಗಳನ್ನು ಮಾತ್ರ ನಾವು ಖರೀದಿ ಮಾಡ್ತಾ ಇದ್ವಿ. ಆದರೆ ಈ ಮನೋಭಾವ ಒಳಗೆ ನಾವು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಇವಾಗ ಭಾರತೀಯ ಗ್ರಾಹಕ ಆ ಉಳಿತಾಯದ ಬದಲಾಗಿ ನಾ ದುಡ್ದಿರೋಂಥ ದುಡ್ಡನ್ನು ನನಗಾಗಿಯೇ ನಾ ಖರ್ಚು ಮಾಡಬೇಕು, ಅದರ ಉಪಭೋಗ ತಗೋಬೇಕು ಅನ್ನೋವಂಥ ಮನೋಭಾವವನ್ನು ಹೊಂದುತ್ತಾ ಇದ್ದಾನೆ. ಸೊ ಹೀಗಾಗಿ ರಿಟೇಲ್ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಇದು ಒಂದು ಕಾರಣ. ಎಂಟ್ರಿ ಆಫ್ ಗ್ಲೋಬಲ್ ಬ್ರ್ಯಾಂಡ್ಸ್ ಪ್ರೊವೈಡಿಂಗ್ ಲಾರ್ಜ್ ವೆರೈಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಸಿಲೆಕ್ಟ್ ಫ್ರಾಮ್. ಸೊ ಇಲ್ಲಿ ಜಾಗತೀಕರಣದ ಮತ್ತು ಲಿಬರಲೈಜೇಷನ್ ಹೌದಾ ಉದಾರೀಕರಣದ ಒಂದು ಪರಿಣಾಮವಾಗಿ ಸಾಕಷ್ಟು ವಿದೇಶಿ ಬ್ರ್ಯಾಂಡ್ಗಳು ನಮ್ಮ ದೇಶದ ಒಳಗೆ ಉಪಲಬ್ಧವಾಗುವುದರಿಂದ ನಮ್ಮ ಜನರಿಗೆ ಆ ಒಂದು ವಸ್ತು ಮತ್ತು ಸೇವೆಗಳ ಒಳಗೆ ಸಾಕಷ್ಟು ವೆರೈಟಿಯನ್ನು ನಮಗೆ ಸಿಗ್ತಾ ಇದೆ. ಸೊ ಅದರೊಳಗಿಂದ ನಾವು ಸಿಲೆಕ್ಟ್ ಮಾಡಲಿಕ್ಕೆ ಅನುಕೂಲವಾಗ್ತಾ ಇದೆ. ಸೊ ಇದು ಸಹಿತ ಖರೀದಿ ಮನೋಭಾವ ಹೆಚ್ಚಳ ಮಾಡಲಿಕ್ಕೆ ಒಂದು ಕಾರಣ. ಗ್ರೋಯಿಂಗ್ ರೂರಲ್ ಅಪಾರ್ಚುನಿಟೀಸ್. ರೂರಲ್ ಅಪಾರ್ಚುನಿಟೀಸ್ ಅಂದರೆ ಗ್ರಾಮೀಣ ಭಾಗಗಳಿಗೂ ಸಹಿತ ಸಾಕಷ್ಟು ಜನ ಒಂದು ಕ್ವಾಲಿಟಿ ಇರುವಂಥ ಗುಣಮಟ್ಟದ ಒಂದು ಒಳ್ಳೆಯ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಉಪಯೋಗಿಸಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಗ್ರಾಮೀಣ ಭಾಗದೊಳಗೂ ಸಹಿತ ರಿಟೇಲ್ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಸಹಾಯಕಾರಿ. ಗ್ರೋಯಿಂಗ್ ಮಲ್ಟಿಪಲ್ ಇನ್ಕಮ್ ಫ್ಯಾಮಿಲೀಸ್ ಆ್ಯಸ್ ಇನ್ಕ್ರೀಸಿಂಗ್ ಫೀಮೇಲ್ ಅರ್ನಿಂಗ್ ರೇಷಿಯೋ ಇನ್ ಇಂಡಿಯನ್ ಫ್ಯಾಮಿಲೀಸ್. ಸೊ ಸ್ಪೆಸಿಫಿಕಲಿ ಗ್ರೋಯಿಂಗ್ ಮಲ್ಟಿಪಲ್ ಇನ್ಕಮ್ ಫ್ಯಾಮಿಲೀಸ್ ಅಂದಾಗ ಅಲ್ಲಿ ಕುಟುಂಬದ ಒಳಗೆ ಒಂದೇ ಒಂದು ಸದಸ್ಯ ಆ ಒಂದು ಆದಾಯವನ್ನು ಗಳಿಸ್ತಾ ಇರುವಂಥದ್ದಲ್ಲ. ಸೊ ಸಾಕಷ್ಟು ಜನ ಅಲ್ಲಿ ಅವರು ಅರ್ನಿಂಗ್ ಮೆಂಬರ್ಸ್ ಆಗಿರ್ತಾರೆ. ಸ್ಪೆಸಿಫಿಕ್ಲಿ ಹಸ್ಬೆಂಡ್, ವೈಫ್, ಮೇಲ್, ಫಿಮೇಲ್ ಇಬ್ಬರು ಅರ್ನಿಂಗ್ ರೇಷೋ ಏನಾಗ್ತಾ ಇದೆ ಇದು ನಮ್ಮ ಭಾರತೀಯ ಕುಟುಂಬಗಳೊಳಗೆ ಹೆಚ್ಚಿಗೆ ಆಗ್ತಾ ಇರೋದರಿಂದ ಸಹಿತ ಈ ಒಂದು ರಿಟೇಲ್ ಬಿಸ್ನೆಸ್ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಅಂತ ಹೇಳ್ತೀವಿ. ಯಾಕಂದಾಗ ಆ್ಯಸ್ ಅ ಫಿಮೇಲ್ ವರ್ಕಿಂಗ್ ಮೆಂಬರ್ ಅವರು ಮನೆಯನ್ನು ನೋಡ್ಕೋಬೇಕು, ಅದ್ರ ಜೊತೆ ಅವ್ರ ಕಾರ್ಯಕ್ಷೇತ್ರವನ್ನು ನೋಡ್ಕೋಬೇಕು. ಹಿಂಗಿದ್ದಾಗ ಅವರು ಕೊಂಡ್ಕೊಳ್ಳೋವಂಥ ವಸ್ತು ಮತ್ತು ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಕೊಂಡ್ಕೊಳ್ಳೋವಂಥ ವಸ್ತು ಒಳಗೆ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಸಿದ್ಧವಾದಂಥ ವಸ್ತುವಿಗೆ ಹೆಚ್ಚಿಗೆ ಬೇಡಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಮ್ಮ ದೇಶದ ಒಳಗೆ ಟಾಪ್ 10 ರಿಟೇಲರ್ಸ್ ಅಂತೇಳಿ ನಾವು ನೋಡಿದಾಗ ಫ್ಯೂಚರ್ ಗ್ರೂಪ್, ಮಹೀಂದ್ರಾ ಗ್ರೂಪ್, ರಿಲಯನ್ಸ್ ಇಂಡಸ್ಟ್ರೀಸ್, ಆದಿತ್ಯ ಬಿರ್ಲಾ ಗ್ರೂಪ್, ಭಾರತಿ ಎಂಟರ್ಪ್ರೈಸಸ್, ಫ್ಯಾಬ್ ಇಂಡಿಯಾ,
ದ ಬಾಂಬೆಟ್ ಸ್ಟೋರ್, ಶಾಪರ್ ಸ್ಟಾಪ್, ಟೆಸ್ಕೋ ಅಂತ ಹೇಳ್ತೀವಿ. ಅದೇ ಥರ ರಿಟೇಲ್ ಚೈನ್ಸ್ ಒಳಗೆ ಸ್ಟಾರ್ ಇಂಡಿಯಾ ಬಜಾರ್, ಗ್ಲೋಬಸ್, ಪ್ಯಾಂಟಾಲೂನ್ ಅವರ ಬಿಗ್ ಬಜಾರ್, ಫುಡ್ ಬಜಾರ್, ಶಾಪರ್ ಸ್ಟಾಪ್ ಮತ್ತು ಸುಭಿಕ್ಷಾ ಅಂತ ನಾವು ಇಲ್ಲಿ ಉದಾಹರಣೆಯನ್ನು ನೋಡ್ತೀವಿ. ನೆಕ್ಸ್ಟ್ ನಾವೀಗ ನೋಡ್ತಾ ಇರುವಂಥದ್ದು ಟ್ರೆಡಿಷನಲ್ ರಿಟೇಲ್ ಫಾರ್ಮ್ಯಾಟ್ಸ್ ಆ್ಯಂಡ್ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್. ಟ್ರೆಡಿಷನಲ್ ರಿಟೇಲ್ ಫಾರ್ಮ್ಯಾಟ್ಸ್ ಮೀನ್ಸ್ ಸಾಂಪ್ರದಾಯಿಕ ಪಾರಂಪರಿಕ ರಿಟೇಲ್ ಸ್ವರೂಪಗಳು. ಅದೇ ಥರ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್ ಮೀನ್ಸ್ ಆಧುನಿಕ ರಿಟೇಲ್ ಸ್ವರೂಪಗಳು ಅಂತ ಹೇಳ್ತೀವಿ. ಸೊ ರಿಟೇಲ್ ಸ್ವರೂಪಗಳನ್ನು ನಾವು ಎರಡು ವಿಧವಾಗಿ ತಿಳ್ಕೋಬೇಕು. ಒಂದು ಪಾರಂಪರಿಕ ಅಥವಾ ಸಾಂಪ್ರದಾಯಿಕವಾಗಿ ಇರುವಂಥ ರಿಟೇಲ್ ಸ್ವರೂಪಗಳು, ಮತ್ತೊಂದು ಆಧುನಿಕ ರಿಟೇಲ್ ಸ್ವರೂಪಗಳು. Traditional retail formats. These retail formats existed since the time immemorial and at the same time have a presence across the country. ಸೊ ಈ ಪಾರಂಪರಿಕವಾದಂಥ ರಿಟೇಲ್ ಸ್ವರೂಪಗಳನ್ನು ನಾವು ಬಹಳ ಪೂರ್ವಕಾಲದಿಂದನೂ ಸಹಿತ ನಮ್ಮ ದೇಶದೊಳಗೆ ನೋಡ್ತಾ ಇದ್ದೀವಿ. ಸ್ಪೆಸಿಫಿಕ್ ಆಗಿ ಇಂಥ ಒಂದು ಅಸಂಘಟಿತ ಮತ್ತು ಸಾಂಪ್ರದಾಯಿಕ ರಿಟೇಲ್ ಫಾರ್ಮ್ಯಾಟನ್ನು ಏಷ್ಯಾ ಹಾಗೂ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಪ್ರಚಲಿತ ಹಾಗೂ ಜನಪ್ರಿಯವಾಗಿದೆ ಅಂತ ಹೇಳ್ತೀವಿ. ಸೊ ದ ಇಂಪಾರ್ಟೆಂಟ್ ಟ್ರೆಡಿಷನಲ್ ರಿಟೇಲ್ ಫಾರ್ಮ್ಯಾಟ್ಸ್ ಆರ್, ಸ್ಪೆಸಿಫಿಕ್ ಆಗಿ ಯಾವೊಂದು ಸಾಂಪ್ರದಾಯಿಕ ರಿಟೇಲ್ ಫಾರ್ಮ್ಯಾಟ್ಗಳು ಅದಾವಂದಾಗ ಹಾರ್ಟ್ಸ್. It is said to be public gathering place in the commodities like fruits, vegetables, household goods are sold and bought. Haats ಇದನ್ನು ನಾವು ಸಂತೆ, ಬಜಾರ್, ಮಾರುಕಟ್ಟೆ, ಮಾರ್ಕೆಟ್ ಅಂತ ಹೇಳ್ತೀವಿ. ಹಾಟ್ ಸಂತೆ. ಸೊ ಸ್ಪೆಸಿಫಿಕ್ ಆಗಿ ಇದು ಜನರು ಕೂಡಿ ವಸ್ತುಗಳನ್ನು ಕೊಂಡ್ಕೊಳ್ಳೋದು, ಮಾರಾಟ ಮಾಡುವಂಥ ಸ್ಥಳ ಅಂತ ಹೇಳ್ತೀವಿ. ಸೊ ಇಲ್ಲಿ ಹಣ್ಣು, ತರಕಾರಿ, ಇನ್ನಿತರೆ ಮನೆಯಲ್ಲಿ ಉಪಯೋಗಿಸುವಂತಹ ಸಾಮಾನುಗಳನ್ನು ಅಲ್ಲಿ ಕೊಂಡ್ಕೊಳ್ತಾರೆ, ಮಾರಾಟ ಮಾಡ್ತಾರೆ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಸಂತೆ, ಬಜಾರ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ಲಿ ನಾವು ರೂರಲ್ ಏರಿಯಾ ಒಳಗೆ ನೋಡಿದಾಗ ಪ್ರತಿಯೊಂದು ಆ ಒಂದು ಗ್ರಾಮೀಣ ಪ್ರದೇಶ ಸಹಿತ ವಾರನಲ್ಲಿ ಒಂದು ದಿವಸ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಅದು ರವಿವಾರ ಇರ್ಬೋದು, ಸೋಮವಾರ ಇರ್ಬೋದು, ಈ ರೀತಿ. ಸೊ ಆ ದಿನ ಆ ಸಂತೆಯನ್ನು ಕೂಡ್ತೈತೆ. ಆವಾಗ ಅಕ್ಕಪಕ್ಕದಲ್ಲಿ ಇರುವಂಥ ಎಲ್ಲ ಗ್ರಾಮೀಣ ಪ್ರದೇಶದವರು ತಮ್ಮ ಒಂದು ಹಣ್ಣು, ತರಕಾರಿಗಳು, ಇನ್ನಿತರೆ ಧಾನ್ಯ ದವಸಗಳನ್ನು ಸಹಿತ, ಕಾಳು ಕಡಿಗಳನ್ನು ಅಲ್ಲಿ ತಂದು ಮಾರಾಟ ಮಾಡ್ತಾರೆ. ತಮ್ಮ ಬೇಕಾಗಿರುವಂಥ ವಸ್ತುಗಳನ್ನು ಕೊಂಡ್ಕೊಂಡು ಹೋಗ್ತಾರೆ. ಸೊ ಇದು ಬಹಳ ಪ್ರಚಲಿತವಾದಂಥ ಪದ್ಧತಿ, ಸಾಂಪ್ರದಾಯಿಕವಾದಂಥ ರಿಟೇಲ್ ಪದ್ಧತಿ ಅಂತ ಹೇಳ್ತೀವಿ. ಸೆಕೆಂಡ್ ಒನ್, ಮೇಲಾಸ್. These are places where commodity fairs, religious fairs arranged. ಮೇಲಾಸ್ ಅಂದರೆ ನಾವು ಜಾತ್ರೆ ಅಂತ ಹೇಳ್ಬೋದು. ಜಾತ್ರೆಗಳು, ಉರುಸುಗಳು ಅಂತ ಹೇಳ್ತೀವಿ. ಸೊ ಇದನ್ನು ನಾವು ರಿಲಿಜಿಯಸ್ ಫೇರ್ಸ್ ಅಂದರೆ ಕೆಲವೊಂದು ಸಂಪ್ರದಾಯದವರು, ಒಂದು ದೇವರು ಅಥವಾ ಸಂತರು ಇವರು ಒಂದು ನೆನಪಿಗೋಸ್ಕರ ಎಲ್ಲರೂ ಕೂಡ ಒಂದು ಪೂಜೆ ಅರ್ಚನೆಯನ್ನು ಮಾಡಿ ಅದ್ರ ಜೊತೆನೇ ಆ ಒಂದು ವಸ್ತುಗಳನ್ನು ಮಾರಾಟ ಮಾಡೋದು, ಕೊಂಡ್ಕೊಳ್ಳೋದು ಮಾಡುವಂಥ ಜಾಗ ಅಂತ ಹೇಳ್ತೀವಿ. ಸೊ ಇದು ಒಂದು ಸ್ಪೆಸಿಫಿಕ್ ಆದಂಥ ರಿಟೇಲ್ ಸ್ವರೂಪ ಅಂತ ಹೇಳ್ತೀವಿ. ಮೂರನೇದಾಗಿ ಮಂಡೀಸ್ ಅಂತ ಹೇಳ್ತಾರೆ. ದೀಸ್ ಆರ್ ಅಗ್ರಿಕಲ್ಚರ್ ಮಾರ್ಕೆಟ್ ಸೆಟ್ ಬೈ ದ ಗೌರ್ಮೆಂಟ್ ಟು ಪರ್ಚೇಸ್ ಅಗ್ರಿಕಲ್ಚರ್ ಗೂಡ್ಸ್ ಡೈರೆಕ್ಟ್ಲಿ ಫ್ರಮ್ ಫಾರ್ಮರ್ಸ್. ಮಂಡೀಸ್ ಅಂದರೆ ಸರ್ಕಾರ ಕೃಷಿ ವಸ್ತುಗಳನ್ನು, ಕೃಷಿ ಉತ್ಪನ್ನಗಳನ್ನು ನೇರವಾಗಿ ಕೃಷಿಕರುಗಳಿಂದ ಅಥವಾ ರೈತರಿಂದ ಕೊಂಡ್ಕೊಳ್ಳುವಂಥ ಸ್ಥಳ, ಅದನ್ನು ಮಂಡೀಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ದೇರ್ ಈಸ್ ಅ ಕಿರಾನಾ ಶಾಪ್ಸ್. ದೀಸ್ ಆರ್ ಸ್ಮಾಲ್ ರಿಟೇಲ್ ಔಟ್ಲೆಟ್ಸ್ ವೇರ್ ಗ್ರೋಸರಿ ಪ್ರಾಡಕ್ಟ್ಸ್, ಕಾಸ್ಮೆಟಿಕ್ಸ್, ಸ್ಟೇಷನರಿ ಗೂಡ್ಸ್ ಆರ್ ಸೋಲ್ಡ್. ದೀಸ್ ಆರ್ ಲೊಕೇಟೆಡ್ ನಿಯರ್ ಟು ದ ಕನ್ಸ್ಯೂಮರ್ಸ್. ಸೊ ಕಿರಾನಾ ಅಂಗಡಿಗಳು ಕಾಳು ಕಡಿ, ದವಸ ಧಾನ್ಯ ಹಾಗೂ ತರಕಾರಿಗಳನ್ನು ಮಾರಾಟ ಮಾಡುವ ಅಂಗಡಿಗಳು. ಇವು ಗ್ರಾಹಕರ ನಿವಾಸದ ಬಳಿ ಅಂಗಡಿಗಳನ್ನು ನೋಡ್ತೀವಿ. ಸಾಮಾನ್ಯವಾಗಿ ಕುಟುಂಬದವರು ನಡೆಸುವ ವ್ಯಾಪಾರ ಆಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಪಾನ್ ಶಾಪ್. ದೀಸ್ ಸೇಲ್ ಪಾನ್ ಆ್ಯಂಡ್ ಬಿಡಿ ಆ್ಯಂಡ್ ಅದರ್ ಚೈನ್ ಪ್ರಾಡಕ್ಟ್ಸ್. ಸೊ ಪಾನ್ ಬಿಡಿ ಅಂಗಡಿ ಅಂತ ಹೇಳ್ತಾರೆ ಇದನ್ನು. ದೆನ್ ನೆಕ್ಸ್ಟ್ ಈಸ್ ಕನ್ವೆನಿಯನ್ಸ್ ಶಾಪ್ಸ್. ನೆಸೆಸರಿ ಗೂಡ್ಸ್ ಲೈಕ್ ಫುಡ್ ಗ್ರೈನ್, ಸ್ಟೇಷನರಿ ಆರ್ ಸೋಲ್ಡ್ ಹಿಯರ್. ಸೊ ಕನ್ವೆನಿಯನ್ಸ್ ಶಾಪ್ಸ್ ಅಂದರೆ
ಇದನ್ನು ಸಾಮಾನ್ಯ ಅಂಗಡಿಗಳು ಅಥವಾ ಅನುಕೂಲಕರವಾಗುವಂಥ ಅಂಗಡಿಗಳು ಅಂತ ಹೇಳ್ತೇವೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಏನು ಸಿಗ್ತೈತಪ್ಪ ಅಂದರೆ ದವಸ ಧಾನ್ಯಗಳು ಅಥವಾ ಸ್ಟೇಷನರಿ ವಸ್ತುಗಳನ್ನು ಮಾರಾಟ ಮಾಡ್ತಿರ್ತಾರೆ ಮತ್ತು ಇವು ಗ್ರಾಹಕರ ನಿವಾಸದ ಬಳಿನೇ ಇರುವಂಥದ್ದು. ತದನಂತರ ಬರುವಂಥದ್ದು ಫೇರ್ ಪ್ರೈಸ್ ಶಾಪ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. Here government supplies food grains and other necessary products to customers at a subsidized prices. ಫೇರ್ ಪ್ರೈಸ್ ಶಾಪ್ ಅಂದರೆ ನಾವು ರೇಷನ್ ಅಂಗಡಿಗಳು ಅಂತ ಹೇಳ್ತೇವೆ. ಸೊ ಈ ರೇಷನ್ ಅಂಗಡಿಗಳ ಮುಖಾಂತರ ಗೌರ್ಮೆಂಟ್ ಜನರಿಗೆ ಬೇಕಾಗಿರುವಂಥ ಅತ್ಯವಶ್ಯಕವಾಗಿರುವಂಥ ಒಂದು ದವಸ ಧಾನ್ಯಗಳನ್ನು ಅಥವಾ ಇನ್ನಿತರೆ ಅವಶ್ಯಕವಾದಂಥ ವಸ್ತುಗಳನ್ನು ಒಂದು ಡಿಸ್ಕೌಂಟ್ ಪ್ರೈಸ್, ಸಬ್ಸಿಡೈಸ್ಡ್ ಪ್ರೈಸ್ ಒಳಗೆ ಕಡಿಮೆ ಮಾರುಕಟ್ಟೆಗಿಂತ ಕಡಿಮೆ ಬೆಲೆ ಒಳಗೆ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತದೆ. ರೋಡ್ ಸೈಡ್ ವೆಂಡರ್ಸ್. ಸ್ಮಾಲ್ ವೆಂಡರ್ಸ್ ಸಿಟ್ಟಿಂಗ್ ಬೈ ದ ಸೈಡ್ ಆಫ್ ರೋಡ್ಸ್ ಸೆಲ್ ವೆಜಿಟೇಬಲ್ ಟು ಕನ್ಸ್ಯೂಮರ್ಸ್ ಎವ್ರಿ ಡೇ. ರೋಡ್ ಸೈಡ್ಸ್ ವೆಂಡರ್ಸ್ ಅಂದರೆ ಸ್ಪೆಸಿಫಿಕ್ವಾಗಿ ಇವರು ಬೀದಿ ಬೀದಿಗಳಲ್ಲಿ ದವಸ ಧಾನ್ಯ ಸರಕುಗಳನ್ನು, ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡುವಂಥ ವ್ಯಕ್ತಿಗಳು. ಹಾಕರ್ಸ್. ಸ್ಮಾಲ್ ರಿಟೇಲರ್ಸ್ ಮೂವ್ ಫ್ರಮ್ ಒನ್ ಡೋರ್ ಟು ಅನದರ್ ಟು ಸೆಲ್ ದ ಗೂಡ್ಸ್. ದೇ ಕ್ಯಾರಿ ಗೂಡ್ಸ್ ಇನ್ ಹ್ಯಾಂಡ್ ಕಾರ್ಸ್. ಸೊ ಇವರು ಭಾಳ ಕಿರುಕುಳ ವ್ಯಾಪಾರಸ್ಥರು, ಚಿಕ್ಕ ವ್ಯಾಪಾರಸ್ಥರು. ಇವರು ಮನೆ ಮನೆ ಬಾಗಿಲಿಗೆ ಹೋಗಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಪೆಡ್ಲರ್ಸ್, ವೆರಿ ಸ್ಮಾಲ್ ರಿಟೇಲರ್ಸ್ ಕ್ಯಾರಿ ಗೂಡ್ಸ್ ಆನ್ ದೇರ್ ಹೆಡ್ಸ್. ಪೆಡ್ಲರ್ಸ್ ಅಂತೇಳಿ ಬಂದಾಗ ಇವರು ಸಹಿತ ಸಂಚಾರಿ ಮಾರಾಟಗಾರರು ತಮ್ಮ ತಲೆ ಮೇಲೆ ವಸ್ತುಗಳನ್ನು ಹೊತ್ಕೊಂಡು ಓಣಿಗೆ ಮನೆ ಬಾಗಿಲುಗಳಿಗೆ ಹೋಗಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಸೊ ಇವೆಲ್ಲವೂ ಸಹಿತ ಸಾಂಪ್ರದಾಯಿಕ ರಿಟೇಲದ ಸ್ವರೂಪಗಳು. ಎರಡನೇದಾಗಿ ನಾವು ನೋಡ್ತಾ ಇರುವಂಥದ್ದು ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್. ಸೊ ಮಾಡರ್ನ್ ರಿಟೇಲ್ ಫಾರ್ಮ್ಯಾಟ್ಸ್ ಅಂದಾಗ ಇದನ್ನು ಆಧುನಿಕ ರಿಟೇಲ್ ಸ್ವರೂಪಗಳು ಅಂತ ಹೇಳ್ತೇವೆ. Today there are several new retail formats functioning in the country. They offer wide variety of merchandise and services. ಸೊ ಸಾಕಷ್ಟು ವಿಧವಾದಂಥ ವಸ್ತು ಮತ್ತು ಸೇವೆಗಳನ್ನು ವಿತರಣೆ ಮಾಡುವಂಥ ಇದು ಆಧುನಿಕ ರಿಟೇಲ್ ಸ್ವರೂಪಗಳು. ಅದರೊಳಗೆ ಕೆಲವೊಂದನ್ನು ಭಾಳ ಮಹತ್ವವಾಗಿರುವಂಥ ರಿಟೇಲ್ ಫಾರ್ಮ್ಯಾಟ್ಗಳನ್ನು ನಾವು ತಿಳ್ಕೊತೀವಿ. ದ ಫಸ್ಟ್ ಒನ್ ಇಸ್ ಅ ಹೈಪರ್ ಮಾರ್ಕೆಟ್ಸ್. ದಿಸ್ ಈಸ್ ಅ ಮದರ್ ಆಫ್ ಆಲ್ ರಿಟೇಲ್ ಫಾರ್ಮ್ಯಾಟ್ಸ್ and practically offer everything from foods, grocery, appliances, furniture, toys and clothing to hardware and electronics ಅಂತ ಹೇಳ್ತೀವಿ. ಸೊ ಸ್ಪೆಸಿಫಿಕ್ಲಿ ಹೈಪರ್ ಮಾರ್ಕೆಟ್. ಸೊ ಈ ಒಂದು ಹೈಪರ್ ಮಾರ್ಚ್ ಅನ್ನುವಂಥ ಫ್ರೆಂಚ್ ಶಬ್ದದಿಂದ ಬಂದಿದೆ. ವಿಭಾಗೀಯ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಸ್ವರೂಪದ ಒಂದು ಸಂಯೋಜನೆಯನ್ನು, ಅವುಗಳಿಗಿಂತ ದೊಡ್ಡದಾಗಿರುವುದನ್ನು ನಾವು ಹೈಪರ್ ಮಾರ್ಕೆಟ್ ಅಂತ ಕರಿತೀವಿ. ಗ್ರಾಹಕರಿಗೆ ಬೇಕಾಗುವ ಎಲ್ಲ ಪ್ರಕಾರದ ಸರಕುಗಳು ಇಲ್ಲಿ ಮಾರಾಟಕ್ಕಿರುತ್ತದೆ. ಅದ್ರ ಜೊತೆನ ಬ್ಯಾಂಕ್, ATM ಸೌಲಭ್ಯ ಇಲ್ಲಿ ಇರುತ್ತದೆ. ವಾಹನಗಳಿಗೆ ಪಾರ್ಕಿಂಗ್ ಸೌಲಭ್ಯ ಇರುತ್ತದೆ. ಉಪಹಾರ ಗೃಹ, ಮಕ್ಕಳಿಗೆ ಆಟದ ಸೌಕರ್ಯವನ್ನು ಅಲ್ಲಿ ಒದಗಿಸಿಕೊಡುತ್ತಾರೆ. ಬೃಹತ್ ಪ್ರಮಾಣದಲ್ಲಿ ಸರಕುಗಳನ್ನು ಖರೀದಿ ಹಾಗೂ ಮಾರಾಟ ಇರುವುದರಿಂದ ಸರಕುಗಳ ಬೆಲೆ ಸ್ಪರ್ಧಾತ್ಮಕವಾಗಿದ್ದು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಆಗಿರುತ್ತದೆ. ಸೊ ಇದನ್ನು ನಾವು ನಗರ ಪ್ರದೇಶದ ಒಳಗೆ ದೊಡ್ಡ ಜಾಗದಲ್ಲಿ ಇದನ್ನು ಸ್ಥಾಪನೆ ಮಾಡಿರೋದನ್ನು ನೋಡ್ತೇವೆ. ಸೊ ಸ್ಪೆಸಿಫಿಕ್ ಆಗಿ ಓರಿಯನ್ ಮಾಲ್ ಇರ್ಬೋದು, ಬಿಗ್ ಬಜಾರ್ ಇರ್ಬೋದು, ಸ್ಟಾರ್ ಇಂಡಿಯಾ ಇರ್ಬೋದು, ಇವು ಹೈಪರ್ ಮಾರ್ಕೆಟ್ಗಳ ಉದಾಹರಣೆಗಳು. ಎರಡನೇದಾಗಿ ನಾವು ನೋಡ್ತಾ ಇರೋವಂಥದ್ದು ಶಾಪಿಂಗ್ ಮಾಲ್ಸ್ ಅಂತ ಹೇಳ್ತಾರೆ. ಶಾಪಿಂಗ್ ಮಾಲ್ಸ್ ಅಂತ ಹೇಳಿದಾಗ ದಿಸ್ ಈಸ್ ದ ಲಾರ್ಜೆಸ್ಟ್ ಫಾರ್ಮ್ಯಾಟ್ಸ್ ಆಫ್ ರಿಟೇಲಿಂಗ್ ಇನ್ ಇಂಡಿಯಾ, hugely popular in major cities like Delhi, Mumbai, Hyderabad, Chennai, etc. ಶಾಪಿಂಗ್ ಮಾಲ್ ಅನ್ನುವಂಥ ಕನ್ಸೆಪ್ಟನ್ನು ನಾವು ಮೆಟ್ರೋಪಾಲಿಟನ್ ಸಿಟೀಸ್ಗಳ ಒಳಗೆ ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಇದು ಒಂದು ಲಾರ್ಜೆಸ್ಟ್ ಫಾರ್ಮ್ಯಾಟ್ ಅಂತ ನಾವು ಹೇಳ್ತೀವಿ. ಬಹಳ ಬೃಹತ್ ಆಕಾರವಾದಂಥ ಚಿಲ್ಲರೆ ವ್ಯಾಪಾರ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ದಿಲ್ಲಿ, ಮುಂಬೈ, ಹೈದರಾಬಾದ್, ಚೆನ್ನೈ ಇಂಥ ಒಂದು ನಗರಗಳಿಗೆ ನೋಡ್ತಾ ಇದ್ದೀವಿ. Next is departmental stores. These are the large stores divided into various departments such as apparel, furniture, jewelry, etc. So next ನಾವು ನೋಡ್ತಾ ಇರೋವಂಥದ್ದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ನಾವು ಹೇಳ್ತೀವಿ. ಸೊ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದರೆ ವಿಭಾಗೀಯ ಅಂಗಡಿಗಳು. ಇಲ್ಲಿ ಒಂದೇ ಛಾವಣಿಯಲ್ಲಿರುವ ಏಕ ವ್ಯವಸ್ಥಾಪನೆ ಅಡಿಯಲ್ಲಿ ವಿವಿಧ ಪ್ರಕಾರದ ಸರಕುಗಳನ್ನು ಮಾರಾಟ ಮಾಡುವ ದೊಡ್ಡ ಅಂಗಡಿಯಾಗಿದ್ದು, ಈ ಸಂಘಟನೆಯಲ್ಲಿ ವಿಶಿಷ್ಟ ಸ್ವರೂಪದ ಸರಕುಗಳ ಮಾರಾಟಕ್ಕಾಗಿ ವಿಭಾಗಗಳನ್ನು ತಯಾರಿಸಲಾಗುತ್ತದೆ.
ಉದಾಹರಣೆಗಾಗಿ ಗಾರ್ಮೆಂಟ್ಸು, ಇಲೆಕ್ಟ್ರಾನಿಕ್ಸು, ಆಭರಣಗಳು, ವಸ್ತುಗಳು, ಮಕ್ಕಳ ವಿಭಾಗ ಇತ್ಯಾದಿ ಹಲವಾರು ಮಹಡಿಗಳಲ್ಲಿ ಇಲ್ಲವೇ ಒಂದೇ ಛಾವಣಿಯಲ್ಲಿ ಆವರಣದಲ್ಲಿ ವಿಂಗಡಿಸಿರಬಹುದು. ಸೊ ವಿಭಾಗೀಯ ಮಳಿಗೆ ಅಂಗಡಿಗಳು ಗ್ರಾಹಕರಿಗೆ ಪಾರ್ಕಿಂಗ್, ಕಾಫಿ, ಚಲನಚಿತ್ರ ಮಂದಿರ, ಹೆಲ್ತ್ ಕ್ಲಬ್ ಇನ್ನೂ ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಡುತ್ತದೆ. ಬ್ರ್ಯಾಂಡೆಡ್ ಸ್ಟೋರ್, ದೀಸ್ ಆರ್ ದ ಶೋರೂಮ್ಸ್ ಆಫ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್. ಬ್ರ್ಯಾಂಡೆಡ್ ಸ್ಟೋರ್ಸ್ ಅಂದರೆ ಸ್ಪೆಸಿಫಿಕ್ ಆಗಿ ಆ ಒಂದೇ ತರಹದ ವಸ್ತುಗಳನ್ನು ಮಾರಾಟ ಮಾಡುವಂಥ, ಒಂದೇ ಬ್ರ್ಯಾಂಡಿನ ವಸ್ತುಗಳನ್ನು ಮಾರಾಟ ಮಾಡುವಂಥ ಅಂಗಡಿಗಳು. ಫಾರ್ ಎಕ್ಸಾಂಪಲ್ ಇದನ್ನು ನಾವು ನೋಡಬೇಕಾತಂದರೆ ಪಾರ್ಕ್ ಅವೆನ್ಯೂ ಆಗಿರಬಹುದು, ಅದೇ ಥರ ಬಾಟಾ ಅಂಗಡಿಗಳಾಗಿರ್ಬೋದು. ಸೊ ಇವೆಲ್ಲವೂ ಬ್ರ್ಯಾಂಡ್ ಸ್ಟೋರ್ಸ್ ಅಂತ ನಾವು ಹೇಳ್ತೀವಿ. ಕ್ಯಾಟಗರಿ ಕಿಲ್ಲರ್, ಸ್ಮಾಲ್ ಸ್ಪೆಷಾಲಿಟಿ ಸ್ಟೋರ್ಸ್ that focus on specific product category such as electronics and sports goods. ಈ ಕ್ಯಾಟಗರಿ ಕಿಲ್ಲರ್ಸ್ ಅಂದರೆ ವಿಶಿಷ್ಟ ಸ್ವರೂಪದ ಅಂಗಡಿಗಳು. ಕೇವಲ ವಿಶಿಷ್ಟ ಸ್ವರೂಪದ ಹಾಗೂ ಪ್ರಕಾರದ ಸರಕುಗಳನ್ನು ಮಾರಾಟ ಮಾಡುವ ಅಂಗಡಿಗಳಾಗಿವೆ. ವೈವಿಧ್ಯಮಯ ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ದಾಸ್ತಾನು ಮಾಡಲಾಗಿರುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿ ವಸ್ತುಗಳನ್ನು ಮಾರಾಟಕ್ಕಾಗಿ ಪ್ರದರ್ಶನಕ್ಕೆ ಇಡಲಾಗಿರುತ್ತದೆ. ಅವುಗಳ ಬೆಲೆ ಹಾಗೂ ನೀಡಲಾಗಿರುವ ರಿಯಾಯಿತಿ ಇತ್ಯಾದಿಗಳನ್ನು ನಮೂದಿಸಲಾಗಿರುತ್ತದೆ. ಉದಾಹರಣೆಗಾಗಿ ಕಿಡ್ಸ್ ಕ್ಯಾಂಪ್ ಬೆಂಗಳೂರು, ನಲ್ಲೀಸ್, ಸಾಲಪ್, ಚಟ್ಟಿ ಈ ರೀತಿ ಇರುವಂಥದ್ದನ್ನು ನಾವು ಕ್ಯಾಟಗರಿ ಕಿಲ್ಲರ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರುವಂಥದ್ದು ಸ್ಪೆಷಾಲಿಟಿ ಸ್ಟೋರ್ಸ್. ದೀಸ್ ಆರ್ ರಿಟೇಲ್ ಚೈನ್ ಡೀಲಿಂಗ್ ಇನ್ ಪ್ರಾಡಕ್ಟ್ ಕ್ಯಾಟಗರಿ ದ್ಯಾಟ್ ಆರ್ ಟಾರ್ಗೆಟೆಡ್ ಆಸ್ ಸ್ಪೆಸಿಫಿಕ್ ಮಾರ್ಕೆಟ್ ಸೆಗ್ಮೆಂಟ್ಸ್. ಸ್ಪೆಷಾಲಿಟಿ ಸ್ಟೋರ್ಸ್ಗಳಿಗೆ ವಿಶೇಷ ಅಂಗಡಿಗಳು ಅಂತ ಹೇಳ್ತೇವೆ. ಸೊ ನಿರ್ದಿಷ್ಟ ಹಾಗೂ ನಿಗದಿತ ಸರಕು ಹಾಗೂ ಗಾತ್ರದ ಸರಕುಗಳನ್ನು ಮಾರಾಟ ಮಾಡುವ ಅಂಗಡಿಗಳಾಗಿವೆ. ಉದಾಹರಣೆಗಾಗಿ ಇಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಕ್ರೀಡಾ ಸಾಮಗ್ರಿಗಳು, ಫರ್ನಿಚರ್, ಗಾರ್ಮೆಂಟ್, ಶೂ ಮಾರ್ಟ್ ಇತ್ಯಾದಿಗಳು ಆಗಿರ್ಬೋದು. ಇವುಗಳನ್ನು ಎಂಪೋರಿಯಂ ಅಂತ ಸಹಿತ ನಾವು ಕರಿತೇವೆ. ಫಾರ್ ಎಕ್ಸಾಂಪಲ್ ಸಾರಿ ಎಂಪೋರಿಯಂ, ಮ್ಯೂಸಿಕ್ ಸ್ಟೋರ್ ಅನ್ನುವಂಥದ್ದು. ನೆಕ್ಸ್ಟ್ ಕಮ್ಸ್ ಡಿಸ್ಕೌಂಟ್ ಸ್ಟೋರ್ಸ್. They offer huge discounts on the retail price by reaping economies of scale in their operations. ಡಿಸ್ಕೌಂಟ್ ಸ್ಟೋರ್ಸ್ ಅಂತ ಹೇಳಿದರೆ ಇದು ರಿಯಾಯಿತಿ ಮಾರಾಟದ ಅಂಗಡಿಗಳು. ಅಧಿಕ ಮೌಲ್ಯದ ಗುಣಮಟ್ಟದ ಸರಕುಗಳನ್ನು ಸೋಬಿ ಇಲ್ಲವೇ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುವುದು. ಉತ್ತಮ ಬ್ರ್ಯಾಂಡಿನ ಗುಣಮಟ್ಟದ ಸರಕುಗಳನ್ನು ಪೂರೈಸುವಂಥದ್ದು. ದೊಡ್ಡ ಗಾತ್ರದಲ್ಲಿ ಸರಕುಗಳನ್ನು ಖರೀದಿಸಿದರೆ ನಿರಂತರವಾಗಿ ರಿಯಾಯಿತಿಯನ್ನು ನೀಡ್ತಾರೆ. ಸೊ ಸ್ಪೆಸಿಫಿಕ್ ಆಗಿ ಇದರೊಳಗೂ ಸರಕು ಸರಂಜಾಮುಗಳು, ಕ್ರೀಡಾ ಸಾಮಗ್ರಿಗಳು, ಇಲೆಕ್ಟ್ರಾನಿಕ್ ವಸ್ತುಗಳು, ಪುಸ್ತಕಗಳು ಈ ಪ್ರಕಾರದ ವಹಿವಾಟುಗಳನ್ನು ನಡೆಸ್ತಾರಂತ ಹೇಳ್ತೇವೆ. ಆನ್ಲೈನ್ ರಿಟೇಲಿಂಗ್. ಡ್ಯೂ ಟು ಡೀಪ್ ಪೆನೆಟ್ರೇಷನ್ ಆಫ್ ದ ಇಂಟರ್ನೆಟ್, ಗ್ರೋಯಿಂಗ್ ಯೂಸ್ ಆಫ್ ಕ್ರೆಡಿಟ್ ಕಾರ್ಡ್ಸ್, ಲಿಮಿಟೆಡ್ ಟೈಮ್ ಫಾರ್ ಶಾಪಿಂಗ್ ಆ್ಯಂಡ್ ಗ್ರೋಯಿಂಗ್ ನಂಬರ್ ಆಫ್ ವೆಬ್ಸೈಟ್ಸ್, ದ ಆನ್ಲೈನ್ ಟ್ರೇಡಿಂಗ್ ಇಸ್ ಗೆಟಿಂಗ್ ಮಚ್ ಇಂಪಾರ್ಟೆನ್ಸ್. ಆನ್ಲೈನ್ ಟ್ರೇಡಿಂಗ್ ಅನ್ನುವಂಥದ್ದು ಅಂತರ್ಜಾಲದ ಅಭಿವೃದ್ಧಿ, ಅದೇ ಥರ ಕ್ರೆಡಿಟ್ ಕಾರ್ಡಿನ ಹೆಚ್ಚಿನ ಬಳಕೆಗಳು, ಅದೇ ಥರ ಒಂದು ಖರೀದಿ ಮಾಡಲಿಕ್ಕೆ, ಶಾಪಿಂಗ್ ಮಾಡಲಿಕ್ಕೆ ಸಮಯದ ಅಭಾವ, ಅದೇ ಥರ ವೆಬ್ಸೈಟ್ಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಸೊ ಇವೆಲ್ಲವೂ ಸಹಿತ ಆನ್ಲೈನ್ ಟ್ರೇಡಿಂಗ್ನ ಅತಿ ಮಹತ್ವದ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾವೆ. ಸೊ ಈಗ ಜನರು ಅಂಗಡಿಗಳಿಗೆ ಹೋದಾಗ ಅಲ್ಲಿ ಆ ಒಂದು ಕ್ರೌಡ್, ಆ ಒಂದು ಜನರ ಸಂದಾನಿ ಒಳಗೆ ನಿಂತು ಆ ಒಂದು ವಸ್ತುಗಳನ್ನು ಖರೀದಿಸಲಿಕ್ಕೆ ಸಮಯ ಇಲ್ಲ. ಅದೇ ಥರ ಶಾಪಿಂಗ್ ಮಾಡೋದು ಇಷ್ಟ ಇಲ್ಲ. ಅದೇ ಥರ ಪಾರ್ಕಿಂಗ್ ಫೆಸಿಲಿಟಿ ಇರೋದಿಲ್ಲ. ಅಲ್ಲಿರುವಂಥ ಸೇಲ್ಸ್ಮನ್ಗೆ ಪ್ರಾಡಕ್ಟ್ಗಳ ಬಗ್ಗೆ ನಾಲೆಜ್ ಕಡಿಮೆ ಇರ್ತದೆ. ಸೊ ಇವೆಲ್ಲ ರೀಸನ್ಗಳಿಂದ ಆನ್ಲೈನ್ ರಿಟೇಲಿಂಗ್ ಮಾಡಲಿಕ್ಕೆ ಬಹಳಷ್ಟು ಒಂದು ಪ್ರಾಧಾನ್ಯತೆಯನ್ನು ನೀಡ್ತಾ ಇದೆ ಅಂತ ನೋಡ್ತೀವಿ. ಸೂಪರ್ ಮಾರ್ಕೆಟ್ಸ್. It is large departmentalized self-service organization which sells food products, grocery and household items. ಸೂಪರ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಸೂಪರ್ ಮಾರ್ಕೆಟ್ಸ್ಗಳು ಗ್ರಾಹಕರಿಗೆ ವೈವಿಧ್ಯಮಯವಾದ ಪ್ರತ್ಯೇಕ ಉತ್ಪನ್ನಗಳನ್ನು ಮಾರಾಟ ಮಾಡುವ ಅಂಗಡಿ ಇಲ್ಲವೇ ಮಳಿಗೆಗಳನ್ನು ಒಳಗೊಂಡಿರುತ್ತದೆ. ನಿತ್ಯ ಬಳಕೆಯ ವಸ್ತುಗಳೊಂದಿಗೆ ವಿಶೇಷ ಉತ್ಪನ್ನಗಳು ಸಹಿತ ಇಲ್ಲಿ ಮಾರಾಟಕ್ಕೆ ಇರುತ್ತದೆ. ಸ್ವಂತ ಸೇವೆ ಅಂಗಡಿಗಳ ಆಗಿದ್ದು ಸೆಲ್ಫ್ ಸರ್ವಿಸ್ ಸ್ಟೋರ್ಸ್ ಅಂತ ಹೇಳ್ತೇವೆ.
ಗ್ರಾಹಕರು ತಮಗಿಷ್ಟವಾದ ಉತ್ಪನ್ನಗಳನ್ನು ಶೆಲ್ಫಿನಿಂದ ಎತ್ತಿಕೊಂಡು ಟ್ರಾಲಿಯ ಮೂಲಕ ಬಿಲ್ಲಿಂಗ್ ಕೌಂಟರ್ಗೆ ತಂದು ಅಲ್ಲಿ ಪಾವತಿ ಹರಿಸಿ ಹಣ ಸಂದಾಯ ಮಾಡುವ ಸೌಲಭ್ಯ ಇಲ್ಲಿ ಇರುತ್ತದೆ. ಸೊ ಇಲ್ಲಿ ಶ್ರಮದ ಸೇವೆ ಮಿತವಾಗಿದ್ದರಿಂದ ಉತ್ಪನ್ನಗಳ ಬೆಲೆ ಯೋಗ್ಯವಾಗಿದ್ದು ಹೆಲ್ತ್ ಕ್ಲಬ್, ಮನೋರಂಜನೆ ಇತ್ಯಾದಿ ಅನುಕೂಲಗಳು ಇಲ್ಲಿ ನಾವು ನೋಡುತ್ತೇವೆ. ಸೊ ಕೆಲವೊಂದು ಸರ್ತಿ ಗ್ರಾಹಕರಿಗೆ ಮನೆಗೆ ಹೋಮ್ ಡೆಲಿವರಿನ ಸಹಿತ ಇವರು ಕೊಡುತ್ತಾರೆ. ಸೊ ಇದರೊಳಗೆ ಉದಾಹರಣೆಗಳನ್ನು ನೋಡುವಾಗ ನಿಲ್ಗಿರೀಸ್ ಆಗಿರ್ಬೋದು, ಮೋರ್ ಶಾಪ್, ಫುಡ್ ಬಜಾರ್ ಇವೆಲ್ಲನೂ ಸಹಿತ ನಾವು ಉದಾಹರಣೆ ಅಂತ ಹೇಳ್ತೀವಿ. ಅದೇ ಥರ ಬೆಂಗಳೂರಿನಲ್ಲಿರುವಂಥ ಗರುಡ ಮಾಲ್, ಮಂತ್ರಿ ಮಾಲ್ ಅಂತ ಸಹಿತ ನಾವಿಲ್ಲಿ ನೋಡ್ತೀವಿ. ಖಾದಿ ಪ್ಲಾಜಾಸ್, these deal with beautiful designs and patterns of traditional handloom and handicraft product in trendy package. ಸೊ ಖಾದಿ ಪ್ಲಾಜಾಸ್ ಅಂದರೆ ಇದು ನಮ್ಮದು ಒಂದು ಸಾಂಪ್ರದಾಯಿಕವಾದಂಥ ಕೈಮಗ್ಗದ ವಸ್ತುಗಳನ್ನು, ಅದೇ ಥರ ಕೈಮಗ್ಗದ ಬಟ್ಟೆಗಳನ್ನು ಮಾರಾಟ ಮಾಡುವಂಥ ಒಂದು ಶಾಪಿಂಗ್ ಮಳಿಗೆಗಳಾಗಿದ್ದು, ರಿಟೇಲ್ ಶಾಪ್ ಆಗಿದ್ದು, ಇದ್ರೊಳಗೆ ನಾವು ವಸ್ತುವಿನ ಒಂದು ನಿಗದಿತ ಬೆಲೆಗಿಂತ ಕಡಿಮೆ ರಿಯಾಯಿತಿ ದರೊಳಗೆ ಮಾರಾಟ ಮಾಡ್ತಾರಂತ ಹೇಳ್ತೀವಿ. ಸೊ ಈ ಒಂದು ವಿಡಿಯೋ ಒಳಗೆ ನಾವು ಯಾವ ರೀತಿ ಇಡೀ ಜಗತ್ತಿನ ಒಳಗೆ ರಿಟೇಲ್ ವ್ಯಾಪಾರ ಅಭಿವೃದ್ಧಿ ಹೊಂದ್ತಾ ಇದೆ, ನಮ್ಮ ದೇಶದೊಳಗೆ ಯಾವ ರೀತಿ ಅಭಿವೃದ್ಧಿ ಹೊಂದ್ತಾ ಇದೆ, ಅದೇ ಥರ ನಮ್ಮ ದೇಶದೊಳಗೆ ಇರುವಂಥ ಸಾಂಪ್ರದಾಯಿಕ ರಿಟೇಲ್ ಸ್ವರೂಪಗಳು ಮತ್ತು ಆಧುನಿಕ ರಿಟೇಲ್ ಸ್ವರೂಪಗಳ ಬಗ್ಗೆ ತಿಳ್ಕೊಂಡಿವಿ. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಗ್ಲೋಬಲ್ ರಿಟೇಲ್ ಇಂಡಸ್ಟ್ರಿ, similarly Indian retail industry, how it is developing, how it is growing, and then we come to know across the traditional retail formats and modern retail formats. Thank you.